ಆಕಾಶ್ ಬೈನಾಕುಲರ್ ಇದ್ಯಾಕೋ? ನಾವೆಲ್ಲಿಗೆ ಹೋಗ್ತಾ ಇದೀವಿ ಹೇಳು? ಪತ್ತೆದಾರಿ ಕೆಲಸ ಮಾಡೋದಿಕ್ಕೆ. ಅಲ್ಲಿ ಕಳ್ಳರು ಕಾರ್ನ ಸಂಧಿ ಪಂದಿರೆಲ್ಲ ನಿಲ್ಸಿರ್ತಾರೆ, ಅದಕ್ಕೆ ಇದು ಯೂಸ್ ಆಗುತ್ತೆ. ಇಲ್ಲಿ ನೀಟಾಗಿ ನೋಡ್ಬೋದು, ಕಾರ್ ಎಲ್ಲಿದೆ ಅಂತ ಕಂಡುಹಿಡಿಬಹುದು. ಹೌದಲ್ವಾ? ಒಳ್ಳೆ ಐಡಿಯಾ. ಇದು ತಗೊಂಡು ಒಳ್ಳೇದ್ ಮಾಡ್ತೆ. ಅದಕ್ಕೆ ಹೇಳೋದು ನಾನು ಬ್ರಿಲಿಯಂಟ್ ಅಂತ. ನನ್ನ ನೋಡಿ ಕಲ್ತ್ಕೋ. ಏ ಅಪ್ಪ, ಸಾಕು ಬಿಲ್ಟಪ್ ತಗೊಂಡಿದ್ದು. ತುಂಬಾ ಬಿಲ್ಡಪ್ ತಗೋತಾನಲ್ವಾ? ಹ್ಞೂ ಮ್ಯಾಮ್, ಯಾವಾಗ್ಲೂ ಹೀಗೆ ನನ್ನ ಜಾಸ್ತಿ ಬಿಲ್ಡಪ್ ತಗೊಂತಾನೆ. ಯಾವ ಬಿಲ್ಡಪ್ಪು ಇಲ್ಲ, ನಾನು ಇರೋದನ್ನೇ ಹೇಳ್ದೆ ಅಷ್ಟೇ. ಆಯ್ತು ಸರ್, ನೀವು ಬ್ರಿಲಿಯಂಟೇ. ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ಈಗ ಆಗ್ಬೇಕಾಗಿರೋ ಕೆಲಸದ ಕಡೆ ಗಮನ ಕೊಡೋಣ. ನಮ್ ಗುರಿ ಕಾರನ್ನು ಹುಡುಕ್ಬೇಕು, ಅದ್ರ ಕಡೆ ಫೋಕಸ್ ಮಾಡೋಣ. ಮ್ಯಾಮ್, ಮತ್ತೆ ಕಾರ್ನ ಎಲ್ಲಿ ಹುಡ್ಕೋದು, ಹೇಗ್ ಹುಡ್ಕೋದು? ಸಿಂಪಲ್, ಪೊಲೀಸ್ ಇನ್ಸ್ಪೆಕ್ಟರ್ ಹೋಗಿ ಕೇಳೋಣ. ಏನಾದರೂ ಕಳೆದು ಹೋದ್ರೆ ಅದನ್ನ ಹೇಗೆ ಹುಡುಕ್ತೀರಾ, ಅದನ್ನ ಹೇಗೆ ಪತ್ತೆ ಹಚ್ತೀರಾ, ಅವ್ರು ಏನಾದರೂ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ, ಅದರಿಂದ ಕ್ಲೂ ಸಿಗುತ್ತೆ, ಅವ್ರ ಹೆಲ್ಪ್ ತಗೊಂಡ್ರೆ ಆಯ್ತು. ಓಕೆ ಮ್ಯಾಮ್, ಹಾಗೆ ಮಾಡೋಣ. ಪೊಲೀಸ್ ಸ್ಟೇಷನ್ ಹೋಗೋಣ ಬನ್ನಿ ಮ್ಯಾಮ್. ಪೊಲೀಸ್ ಸ್ಟೇಷನ್ ಯಾಕೋ ಭಯನಾ? ಇಷ್ಟೊತ್ತು ದೊಡ್ಡ ಡಿಟೆಕ್ಟಿವ್ ತರ ಆಡ್ತಿದೆ, ಈಗ ನೋಡಿದ್ರೆ ಹೆದ್ರ ಬುಕ್ಲ ತರ ಆಡ್ತಿದ್ಯಾ. ಭಯನಾ? ಹೆದ್ರ ಬುಕ್ಲ ಇಲ್ಲ, ನಾನೇನ್ ಭಯ ಪಟ್ಟಿಲ್ಲ. ಮತ್ತೆ ಪೊಲೀಸ್ ಸ್ಟೇಷನ್ ಅಂದಾಗ ಪೊಲೀಸ್ ಸ್ಟೇಷನ್ ಅಂತ ಹೇಳ್ದ, ಸುಮ್ಮನೆ ಬಿಲ್ಡಪ್ ತಗೊಂಡೆ. ನೀನೇ ಬಿಲ್ಡಪ್ ತಗೊಂಡೆ. ಸುಮ್ಮನೆ ಹೇಳ್ದೆ. ಸರಿ ಆಯ್ತು, ಮಾತಿಗೆ ಮಾತು ಬೆಳೆಸ್ಬೇಡಿ, ಟೈಮ್ ಆಗ್ತಿದೆ, ಹೊರಡೋಣ. ಬನ್ನಿ. ಗ್ಯಾಂಗ್ ಕಟ್ಕೊಂಡು ಎಲ್ಲಿಗೋ ಹೋಗ್ತಾ ಇದೀರಾ? ಚಿಕ್ಕೆ, ಯಾರಾದ್ರೂ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಮಮ್ಮಿ ಹೇಳಿಲ್ವಾ ಕೇಳ್ಬಾರ್ದು ಎಲ್ಲಿಗೆ ಹೋಗ್ತಾ ಇದೀರಾ ಅಂತ? ಕರೆಕ್ಟ್. ನೀನ್ ಚಿಕ್ಕೆ ಆದ್ರೂ ಚಿಕ್ಕವಳ ತರನೇ ಆಡ್ತೀಯಲ್ಲ. ಅಗೇನ್ ಕರೆಕ್ಟ್. ಆಯ್ತಪ್ಪ, ಸಾರಿ. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ಬಾರ್ದು, ಆದ್ರೆ ಎಲ್ಲಿಂದ ಬರ್ತೀರಾ ಅಂತ ಕೇಳ್ಬೋದಲ್ವಾ? ಕೇಳ್ಬೋದು. ಹಾಗಿದ್ರೆ ಹೇಳು. ಮಮ್ಮಿ, ನೀವೇ ತಾನೆ ನಮ್ ಗ್ಯಾಂಗ್ಗೆ ಲೀಡರು. ಹೇಳ್ ಬನ್ನಿ. ನಡಿ ಮಿಂಚು, ನಾವಿಬ್ರು ಆಚೆ ಆಡೋಣ. ಈ ನಡು ತುಂಬಾ ಮಾತಾಡೋದು ಕಲ್ತಿದ್ದಾನೆ. ಹೌದು, ಯಾವ ಕಡೆ ಪಯಣ? ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಆಮೇಲೆ ಒಟ್ಟಿನಲ್ಲಿ ಅವ್ರ ಕಾರು ಆದಷ್ಟು ಬೇಗ ಹುಡುಕ್ಬೇಕು ಅಷ್ಟೆ. ಅದಕ್ಕೇನೆಲ್ಲ ಸಾಧ್ಯನೋ ಅದನ್ನೆಲ್ಲ ಮಾಡ್ತೀನಿ. ಅವ್ರು ತುಂಬಾನೇ ಅಪ್ಸೆಟ್ ಆಗಿದ್ದಾರೆ.